ಈ ವಿಡಿಯೋದಲ್ಲಿ ಒಂದಲ್ಲ ಎರಡು ರೆಸಿಪೀಸ್ ಇದೆ. ಒಂದು ನೀರುಪ್ಪಿಟ್ಟು, ಮತ್ತೊಂದು ನೀರ್ ಚಟ್ನಿ. ಎರಡೂ ಸಖತ್ ಈಸಿ ಅಂಡ್ ಸಖತ್ ರುಚಿಕರ. ಬನ್ನಿ ಮಾಡೋಣ. ಒಂದು ಬಾಣಲಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ. ನಾನು ಅಕ್ಷಯ ಕಲ್ಪ ಅವರ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ. ಅದಾದ್ಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಜೀರಿಗೆ ಹಾಕಿ. 2 ನಿಮಿಷ ಆದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ ಹಸಿ ಮೆಣಸು ಹಾಗೂ ಶುಂಠಿ ಹಾಕಿ ಬಾಡಿಸ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಗೂ ಕರಿಬೇವು ಸೇರಿಸಿ. ಈಗ ರುಚಿಗೆ ತಕ್ಕಂತೆ ಉಪ್ಪು ಹಾಗೂ ಸ್ವಲ್ಪ ಇಂಗು, ಸಕ್ಕರೆ ಸೇರಿಸ್ಕೊಳ್ಳಿ. ನೆಕ್ಸ್ಟ್ 1 ಕಪ್ ರವೆಗೆ 5 ರಿಂದ 6 ಕಪ್ ನೀರು ಹಾಕಿ. ಜೊತೆಗೆ ಕೊತ್ತಂಬರಿ ಹಾಗೂ ಸ್ವಲ್ಪ ತೆಂಗಿನಕಾಯಿ ಸೇರಿಸಿ. ನೀರು ಬಿಸಿ ಆಗೋಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಕೈ ಹಿಡಿ ಆಗೋಷ್ಟು ಹುರ್ಗಡ್ಲೆ ಹಾಗೂ ತೆಂಗಿನಕಾಯಿ ಹಾಕಿ. ಅದಾದ್ಮೇಲೆ ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಶುಂಠಿ, ಬೆಲ್ಲ, ಉಪ್ಪು ಹಾಗೂ ನೀರು ಹಾಕಿ ತರ್ತರಿಯಾಗಿರೋ ತರ ರುಬ್ಕೊಳ್ಳಿ. ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕಿ. ಇದಕ್ಕೆ ಒಗ್ಗರಣೆ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ರುಚಿಕರವಾಗಿರುತ್ತೆ. ಈಗ ಬಿಸಿ ನೀರಿಗೆ ರವೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. 5 ನಿಮಿಷ ಬೆಂದ್ರೆ ಸಾಕು. ಯಾಕಂದ್ರೆ ನಾನು ಈ ರವೆನ ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿದ್ದೆ, ಹಾಗಾಗಿ 5 ನಿಮಿಷ ಬೆಂದ್ರೆ ಸಾಕು. ಬಿಸಿಯಾಗಿ ಸರ್ವ್ ಮಾಡಿ, ಮಜಾ ಮಾಡಿ.